ಕೊರತೆ, ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಮೈಸೂರಲ್ಲೂ ಸಿಗ್ತಿಲ್ಲ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಡಿಮ್ಯಾಂಡ್ಗಳು ಜಾಸ್ತಿ ಆಗಿದೆ. ಮೈಸೂರಿನಲ್ಲೂ ಸಿಗ್ತಿಲ್ಲ ಕಮರ್ಷಿಯಲ್ ಸಿಲಿಂಡರ್. ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ಎಲೆಕ್ಟ್ರಿಕ್ ಸ್ಟವ್ಗಳು ಎಂಟ್ರಿ ಕೊಟ್ಟಿವೆ. ಈಗ ಟೀ ಕಾಫಿ ತಯಾರಿಸೋಕೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಲಾಗ್ತಿದೆ. ಮತ್ತೊಂದು ಕಡೆಗೆ ಶಿವಮೊಗ್ಗದಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಇರುವಂತದ್ದು. ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಮೀಟಿಂಗ್ ಆಯಿತು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸ್ಥಗಿತದಿಂದ ಸಂಕಷ್ಟ ಉಂಟಾಗಿದೆ. ಬಹುತೇಕ ಹೋಟೆಲ್ಗಳನ್ನು ಬಂದ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸುತ್ತಿರುವಂತದ್ದು. ಎಲ್ಲಾ ಕಡೆ ಕೂಡ ಸಿಲಿಂಡರ್ ಕೊರತೆ ಕಾಣುತ್ತಿದೆ. ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಈಗ ಮೊರೆ ಹೋಗ್ತಿದ್ದಾರೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ. ಮೈಸೂರಲ್ಲೂ ಸಿಗ್ತಿಲ್ಲ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ. ಈ ಸಣ್ಣ ಪುಟ್ಟ ಹೋಟೆಲ್ಗಳಿದ್ರೂ ಕೂಡ ಅಲ್ಲೂ ಕೂಡ ಈಗ ಎಲೆಕ್ಟ್ರಿಕ್ ಸ್ಟವ್ಗಳು ಹೋಟೆಲ್ಗಳಿಗೂ ಎಂಟ್ರಿ ಕೊಟ್ಟು ಟೀ ಕಾಫಿ ತಯಾರು ಮಾಡೋಕೆ ಬಳಕೆ ಮಾಡಲಾಗ್ತಿದೆ. ಮತ್ತೊಂದು ಕಡೆಗೆ ಶಿವಮೊಗ್ಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿರುವಂಥದ್ದು. ಗ್ಯಾಸ್ ಸಿಲಿಂಡರ್ಗಳು ಸಿಗ್ತಿಲ್ಲ. ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಮೀಟಿಂಗ್ ಆಯಿತು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸ್ಥಗಿತದಿಂದ ಸಂಕಷ್ಟ ಉಂಟಾಗಿದೆ ಅಂತ ಹೇಳುತ್ತಿದ್ದಾರೆ. ಹಾಗಾಗಿ ಸಾಕಷ್ಟು ಹೋಟೆಲ್ಗಳನ್ನ ಬಂದ್ ಮಾಡುವ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು. ಸಣ್ಣ ಪುಟ್ಟ ಟೀ ಕಾಫಿ ಕಾಯಿಸುವಂಥ ಕೆಲಸಗಳಿಗೆ ಈಗ ಎಲೆಕ್ಟ್ರಿಕ್ ಸ್ಟವ್ ಮೊರೆ ಹೋಗಿದ್ದಾರೆ. ಸಣ್ಣ ಪುಟ್ಟ ಹೋಟೆಲ್ಗಳಲ್ಲೂ ಕೂಡ ಎಲೆಕ್ಟ್ರಿಕ್ ಸ್ಟವ್ನ ಬಳಕೆ ಮಾಡಿಕೊಂಡು ಟೀ ಕಾಫಿ ಹಾಲು ಇತ್ಯಾದಿಗಳನ್ನು ತಯಾರಿಸುವಲ್ಲಿ ಹೋಟೆಲ್ ಮಾಲೀಕರು ತೊಡಗಿರುವಂಥದ್ದು. ಯಾಕೆಂದರೆ ಎಲ್ಲೂ ಕೂಡ ಗ್ಯಾಸ್ ಪೂರೈಕೆ ಆಗ್ತಿಲ್ಲ, ಸಿಲಿಂಡರ್ ಕೊರತೆ ಇದೆ. ಕೇವಲ ಸಿಲಿಕಾನ್ ಸಿಟಿ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಇದೇ ಅಭಾವ ಉಂಟಾಗಿರುವಂಥದ್ದು. ಈ ಮೈಸೂರಲ್ಲೂ ಸಿಗ್ತಿಲ್ಲ, ಇನ್ನು ಶಿವಮೊಗ್ಗದಲ್ಲೂ ಇದೇ ಪರಿಸ್ಥಿತಿ ಇದೆ. ಹಾಗಾಗಿ ಹೋಟೆಲ್ ಮಾಲೀಕರು ಬಹುತೇಕವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಸಭೆ ಮಾಡ್ತಿದ್ದಾರೆ. ಹಿಂಗೆ ಆದರೆ ಹೋಟೆಲ್ ಬಂದ್ ಮಾಡಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಕೂಡ ಸರ್ಕಾರಕ್ಕೆ ಆಗ್ರಹಿಸ್ತಿದ್ದಾರೆ. ಆದರೆ ಸಿಲಿಂಡರ್ ಕೊರತೆ ಇರೋದಂತೂ ನಿಜ. ಈಗ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಮೊರೆ ಹೋಗ್ತಿದ್ದಾರೆ. ಹೋಟೆಲ್ನಲ್ಲಿ ಗ್ಯಾಸಿನ ಅಭಾವ ಆಗಿರ್ತಾವೆ, ಹೋಟ್ಲಿಗೆ ಸಪ್ಲೈ ಆಗ್ತಾ ಇಲ್ಲ. ಸಾಧಾರಣವಾಗಿ ಪ್ರೈವೇಟ್ ಗ್ಯಾಸ್ನವರು ಇವತ್ತಿನ ದಿವಸ ಕೊಡಲ್ಲ, ಇವತ್ತಿಂದ ಸಪ್ಲೈ ಇಲ್ಲ ಅಂತ ಹೇಳಿದ್ದಾರೆ ಇವ್ರ ಹತ್ರ. ಆಮೇಲೆ ಬೇರೆ ಗ್ಯಾಸ್ನವರೆಲ್ಲ ನಮ್ಮ ದಿನಕ್ಕೆ ಒಂದೊಂದು ಸಿಲಿಂಡರ್ ಕೊಡ್ತಾ ಇದ್ದಾರೆ. ಈಗ ನಾಳೆಯಿಂದ ಅದು ಸಿಗೋದು ಅನುಮಾನ ಇದೆ ಅಂತ ಹೇಳಿದರು. ಗ್ಯಾಸ್ ಏಜೆನ್ಸಿ ಅವ್ರಿಗೆ ಕೇಳಿದರೆ ನಮಗೆ ಒಂದು ಲೋಡ್ ಗ್ಯಾಸ್ ಜೊತೆಯಲ್ಲಿ ಒಂದು 30 ಸಿಲಿಂಡರ್ ಪ್ರತಿ ಲೋಡಿಗೆ ಬರ್ತಾ ಇತ್ತು. ನಿನ್ನೆಯಿಂದ ಕೇವಲ 10 ಸಿಲಿಂಡರ್ ಒಂದೊಂದು ರೋಡ್ ಜೊತೆಲಿ ಬರ್ತಾ ಇದೆ ಅಂದರು. ಹಾಗಾಗಿ ಮುಂದಿನ ದಿನ ಗ್ಯಾಸ್ ಸಿಗೋದು ಅನುಮಾನ. ನಾಳೆ ನಾಡಿನಿಂದ ಈಗ ಯುದ್ಧ ಮುಂದುವರೆದಲ್ಲಿ ಸಿಗೋದು ಅನುಮಾನ ಅಂತ ಹೇಳಿದ್ದಾರೆ. ಹೋಟ್ಲವರೆಲ್ಲ ಸಾಧಾರಣವಾಗಿ 98% ಶಿವಮೊಗ್ಗದಲ್ಲಿ ಎಲ್ಲರೂ ಗ್ಯಾಸಿಗೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಹೋಟ್ಲನ್ನು ನಡೆಸೋದೇ ಕಷ್ಟ. ಮತ್ತು ಹೆಚ್ಚಿನವರೆಲ್ಲ ಹೋಟ್ಲನ್ನು ಬಂದ್ ಮಾಡ್ತೀನಿ ಅಂತ ಇದ್ದಾರೆ. ಇನ್ನು ಕೆಲವರು ಕಸ್ಟಮರ್ ದೃಷ್ಟಿಯಿಂದ ಅವ್ರಿಗೆ ತೊಂದರೆ ಆಗುತ್ತೆ, ನಾವು ಅತಿಥಿ ದೇವೋಭವ ವ್ಯವಹಾರ ಶುರು ಮಾಡುವವರು ಅವರಿಗೆ ಪ್ರಾಬ್ಲಮ್ ಆಗೋದ್ರಿಂದ ಏನಾದರೂ ಆಲ್ಟರ್ನೇಟಿವ್ ಕರೆಂಟ್ ಹೋದೆ ಈ ಥರದ್ರಲ್ಲಿ ಏನಾದರೂ ಸಾಧ್ಯವ ಅಂತ ಪ್ರಯತ್ನ ಮಾಡ್ತಾರೆ. ಸಾಧಾರಣವಾಗಿ ಐಟಮ್ಗಳನ್ನು ಮೆನುಗಳನ್ನು ಕಡಿಮೆ ಮಾಡಿಕೊಂಡು ಹೋಟ್ಲವರು ತಿಂಡಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಇದ್ರ ಜೊತೆಯಲ್ಲಿ ನಮ್ಮ ಬಿಸ್ನೆಸ್ ಪೂರ್ತ ಇದಾಗೋದ್ರಿಂದ ಕೆಲಸಗಾರದ್ದು ಕೂಡ ಸಮಸ್ಯೆ ಬರ್ತಾ ಇದೆ. ಕೆಲಸಗಾರರನ್ನ ಅಷ್ಟು ಜನ ಬಳಸ್ಕೊಂಡು ಕೆಲಸ ಮಾಡಿ ಸಂಬಳ ಕೊಡೋದು ಇದೆಲ್ಲ ತುಂಬ ಹೆವಿ ಆಗ್ತಾ ಇದೆ. ಅದಕ್ಕೆ ಏನು ಮಾಡೋದು ಅಂತ ನಾವು ತೀರ್ಮಾನ ತಗೊಂಡು ಹೋಗ್ಕೊಂಡು ಇನ್ನೂ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ತೊಗೋಬೇಕಾಗಿದೆ. ಸಾಧಾರಣವಾಗಿ ಕೆಲಸಗಾರರು ನಮ್ಗೆ ಉಳಿಸ್ಕೋಬೇಕು, ಅವರಿಗೂ ನಾವು ನೋಡ್ಕೋಬೇಕಾಗಿದೆ. ಬಿಸ್ನೆಸ್ ಕೂಡ ನಮ್ಮದು ಕಡಿಮೆ ಆಗುತ್ತೆ. ಏನು ಮಾಡೋದು ಅಂತ ಸಾರ್ವಜನಿಕವಾಗಿ ಎಲ್ರಿಗೂ ಸಮಸ್ಯೆ ಬಂದಿದೆ ಇದರಲ್ಲಿ. ಅಂದರೆ ಇಡೀ ದೇಶವ್ಯಾಪಿ ಗ್ಯಾಸಿಗೆ ತೊಂದರೆ ಆಗಿದೆ. ಮುಂಬೈ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಅಥವಾ ಎಲ್ಲ ಮಹಾನಗರಗಳಲ್ಲೂ ಸಹ ಗ್ಯಾಸಿಗೆ ತೊಂದರೆ ಆಗಿದೆ. ಉದ್ಯಮ 98% ಗ್ಯಾಸನ್ನು ಅವಲಂಬಿತ ಆಗಿರೋದ್ರಿಂದ ಗ್ಯಾಸಿನ ಅನಿವಾರ್ಯತೆ ಎಲ್ರಿಗೂ ಬಂದಿದೆ. ಸೊ ಹಾಗಾಗಿ ಹೋಟೆಲ್ಗಳು ಗ್ಯಾಸ್ ಎಲ್ಲ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಲಕ್ಷಾಂತರ ಜನ ಕಾರ್ಮಿಕರು ಸಹ ಇದನ್ನೇ ನಂಬ್ಕೊಂಡು ಬದುಕಿರ್ತಾರೆ. ಅವರು ಬದುಕು ಸಹ ಕಷ್ಟ, ಬೀದಿ ಬರುವಂತ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಸರ್ಕಾರ ಈ ಕೂಡಲೇ ಇದಕ್ಕೆ ಸ್ಪಂದಿಸಿ ಅಟ್ಲೀಸ್ಟ್ ಹೋಟೆಲ್ಗೆ ಒಂದು 50% ಗ್ಯಾಸ್ ಆದ್ರೂ ನಾವು ಪ್ರೊವೈಡ್ ಮಾಡಿದ್ರೆ ನಾವು ಈ ಸಮಸ್ಯೆನ ನಡೆಸ್ಬೋದು. ಹಾಗೆ ನಮ್ಮ ಎಂಪ್ಲಾಯೀಸ್ನ ಉಳಿಸ್ಕೋಬಹುದು. ಜೊತೆಗೆ ಈ ನಗರಕ್ಕೆ ಬರುವಂತ ಹಳ್ಳಿಯಿಂದ ಬಂದಿರುವಂತ ಹಾಸ್ಪಿಟ್ಲಿಗೆ ಬಂದಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಬಂದಿರೋರು ಹೋಟೆಲ್ನ ಡಿಪೆಂಡ್ ಆಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಬೆಂಗಳೂರು ಅಂತ ನಗರದಲ್ಲಿ ಎಲ್ಲರೂ ಸಹ ಹೋಟೆಲ್ನ ಡಿಪೆಂಡ್ ಆಗಿರ್ತಾರೆ ಒಂದು ಭಾಗ ಹೋದಾಗ. ಆಗ ಹೋಟೆಲ್
ಇಲ್ಲ ಅಂದ್ರೆ ಅವರ ಊಟದ ಸಮಸ್ಯೆ ತುಂಬಾನೇ ಆಗ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಹಾಸ್ಪಿಟ್ಲಿಗೆ ಬಂದಿರೋರು ಇರ್ಬೋದು, ಪೇಷಂಟ್ ಇರ್ಬೋದು. ಸೊ ಹಾಗಾಗಿ ಕೂಡಲೇ ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು ಅಂತ ನಾನು ಇದರಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ.